ಏನಿಲ್ಲ ಸರ್, ನಾನು ಬೆಂಗಳೂರಿಗೆ ಬಂದು 2 ವರ್ಷ ಆಯಿತು. ಸಿನಿಮಾ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಆ್ಯಕ್ಟಿಂಗ್ ಮಾಡೋದು ತುಂಬ ಆಸೆ ಸಿನಿಮಾದಲ್ಲಿ, ಅದಾಗಲಿಲ್ಲ. ಈಗ ಒಂದು ನಾಟಕ ತಗೊಂಡು ಅದನ್ನೇ ಸಿನಿಮಾ ಶೈಲಿ ಮಾಡ್ತಾ ಇದ್ವಿ. ನಾಟಕದ ಸಿನಿಮಾ ಶೈಲಿ? ಹೌದು. ನಮ್ಮ ಕಲಾವಿದರೆಲ್ಲ ಬಳಸ್ಕೊಂಡು ಒಂಥರ ಎಕ್ಸ್ಪ್ಲೇನ್ ಮಾಡ್ತಿದ್ವಿ ಅವ್ರಿಗೆ. ಈಗ ನಾನು ಏನು ಮಾಡ್ಬೇಕೀಗ? ಏನಿಲ್ಲ, ಸಿನಿಮಾ ಹೇಗೆ ಕಾಪಾಡಿದ್ರಲ್ವಾ ಕಾಪಾಡಬೇಕು. ಸಿನಿಮಾಗೆ ಹಿಂಗೆ ಕಾಪಾಡಿದ್ರೆ ಅಂದ್ಕೊಂಡು ನಾಟಕ ಶುರು ಮಾಡಬೇಕು. ಆಗಲಿ ಸಿನಿಮಾ ಹಾಕ್ಲಿಲ್ಲ, ನಿಮ್ಮ ಸಿನಿಮಾ ಹಾಕ್ಲಿಕ್ಕೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಕೇಳ್ತಾ ಇದ್ರೆ ಹಂಗೆ ಹಂಗೆ ಎಂಥವ್ರಿಗೂ ಸಹ ಕವಿತೆ ಬರೀಬೇಕನ್ಸುತ್ತೆ. ಏನು ನನಗೂ ಮೊದಲೇ ಕವಿಗಳಿಗೆ ಕಿವಿ ಕೊಡ್ಬಾರ್ದಂತಾರೆ. ಹೌದು, ನನಗೇನೋ ನೆನಪಾಗ್ತಾ ಇದೆ. ಯಾಕೆ ಇದನ್ನ ಕವಿತೆ ರೂಪದಲ್ಲಿ ಹಿಡಿದಿರ್ಬಾರ್ದು? ಟ್ರೈ ಮಾಡೇ ಬೇಡ. ಹೊರಟಿದ್ದೇನೆ ನಾನು ಆಕಾಶದೆಡೆ, ಈ ಭೂಮಿಯ ಹಂಗು ತೊರೆ. ಹೊರಟಿದ್ದೇನೆ ನಾನು ಸತ್ಯ ಚಿರಂತನದ ಆವಿಷ್ಕಾರಕ್ಕೆ, ನನ್ನ ಮೂಗಿನ ನೇರಕ್ಕೆ. ಏಕೆ 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 ತಲೆ ಚಿಟ್ಟು ಹಿಡಿಯುತ್ತಿದೆ? ಏಕೆ ತಲೆ ಚಿಟ್ಟು ಹಿಡಿಯುತ್ತಿದೆ? ಏಕೆ ತಲೆ ಚಿಟ್ಟು ಹಿಡಿಯುತ್ತಿದೆ? ಈ ಭೂಮಿಯ ಹಂಗು ತೊರೆ. ಹೊರಟಿದ್ದೇನೆ ನಾನು ಸತ್ಯ ಚಿರಂತನದ ಆವಿಷ್ಕಾರಕ್ಕೆ. ಅಷ್ಟು ಜೋರಾಗಿ ರೇಡಿಯೋ ಹಾಕಿ ಟಿವಿ ಕೇಳಿಸೋದಿಲ್ಲ, ಕಿವಿ ಕೇಳಿಸೋದಿಲ್ಲ ಅಂತೇಳಿ ನಾನು ಕಿವಿಡ್ ಅನ್ಕೊಂಡಿದ್ಯಾ? ರೇಡಿಯೋ ಅಲ್ಲ ನಾನು ಕೇಳಿದ್ದು, ನಿಮ್ ಕಿವಿ ಕೇಳಿಸೋದಿಲ್ವಾ ಅಂತ. ಅದೇ ಕಣೆ, ಅಷ್ಟು ಜೋರಾಗಿ ರೇಡಿಯೋ ಹಾಕಿದ್ರೆ ಯಾರಿಗೆ ತಾನೇ ಕೇಳುತ್ತೆ? ಮೊದಲ ದರಿದ್ರ ನಾಪ್ ಮಾಡು. ಒಳ್ಳೆ ಕಥೆ ಆಯ್ತು. ಈಗಲಾದ್ರೂ ಕೇಳುತ್ತಾ ನಿಮ್ಮ ಕಿವಿ? ಇಲ್ಲಿ ಏನೇ ಇದು ಬೆಳಗ್ಗೆ ರೇಡಿಯೋ ಆಫ್ ಮಾಡಿ ಕೇಳಿಸುತ್ತಾ ಅಂತೀಯಲ್ಲೇ? ನಿಮ್ ಯಾವ ಬಗ್ಗೆ ತಲೆ ಹರಟನೆ? ಮೊದಲು ನಾನು ಹೇಳೋದನ್ನ ಕೇಳಿ. ಸರಿ ಅಮ್ಮರೇ, ತಾವ್ ಏನ್ ಹೇಳ್ಬೇಕು ಅನ್ಕೊಂಡಿದ್ರ ಹೇಳಿ. ಒಂದ್ ನಿಮಿಷ ಇರಿ. ಹೊರಟಿದ್ದೇನೆ ನಾನು ಆಕಾಶದಲ್ಲಿ, ಈ ಭೂಮಿಯ ಹಂಗು ತೊರೆ. ಇಲ್ಲಿ ನೋಡಿ, 20 ವರ್ಷದಿಂದ ನೋಡ್ತಾ ಇದೀನಿ. ಇನ್ನೇನ್ ನೋಡ್ದೆ? ಪೇಪರ್ ಬಿಲ್ ಬಂದಿದೆ. ಪೇಪರ್ ಬಿಲ್ಲ ಕೊಟ್ರಾಯ್ತು ಬಿಡ. ಪೇಪರ್ ಬಿಲ್ ಅಂತ ಅಷ್ಟೊಂದು ಹಲವಾರು ತಗೋಬೇಡಿ, ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಈ ತಿಂಗಳು 60 ರೂಪಾಯಿ. ಎಷ್ಟು? 60 ರೂಪಾಯಿ. ಈ ಪೇಪರ್ನು ಸಹ ವಜ್ರ ಮಹೋತ್ಸವ ಆಚರಿಸ್ತಾನೆ. ಸಾಕು ಮಾಡಿ ನಿಮ್ ತಮಾಷೆನ. ಸ್ವಲ್ಪ ಜವಾಬ್ದಾರಿ ಇಲ್ಲ ಅಲ್ವಾ? ತಗೊಳ್ಳಿ, ನಾಳೆ ಆಫೀಸ್ಗೆ ಹೋಗುವಾಗ ಈ ಬಿಲ್ನ ಹಂಗೆ ಕಟ್ಬಿಟ್ಟು ಬರ್ಬೇಕು. ಏನಿದ? ಅದು ಗೊತ್ತೇ, ಇಲ್ಲಿ ಮಾತ್ರ ಕೊಟ್ಟಿದೆ 60 ರೂಪಾಯಿ. ನಿಮ್ಮ ಅಪ್ಪ ಕೊಡ್ತಾನ? ಬೆಳಿಗ್ಗೆ ಕೂತ್ಕೊಂಡು ಪೇಪರ್ ಓದೋದು ನಮ್ಮಪ್ಪನೂ ಅಲ್ಲ ನಿಮ್ಮಪ್ಪನೂ ಅಲ್ಲ, ನೀವು ಆದ್ರಿಂದ ನೀವೇ ಕಟ್ಬೇಕು. ಇದು ಬಾಯಿ ಎಣ್ಣೆ ಕಣೆ. ಅಲ್ಲ ಕಣೆ, ತಿಂಗಳು ಬಜೆಟ್ ಅಂತೇಳಿ ಬಂದ್ ಸಂಬಳನೆಲ್ಲ ಕಿತ್ಕೊಂಡು ಈಗ ಇದ್ರೂ ಸಹ ನೀರೇ ಕಟ್ಟಂತೀಯಲ್ಲ. ಇದು ಬಾಳ ಎಣ್ಣೆ ಕಣೆ. ನೋಡಿ ಮೇಡಮ್, ಇದನ್ನು ಸಹ ಅದೇ ತಿಂಗಳು ಬಜೆಟ್ ಅಲ್ಲೇ ಕಟ್ಬಿಡಿ, ಆಯ್ತಾ? ಏನ್ರಿ ಬಜೆಟ್ ಗಿಜೆಟ್ ಅಂತ ರಾಜಕಾರಣಿಗಳ ತರ ಮಾತಾಡ್ತೀರಾ? ರೀ, ನಮ್ಮಂತ ಮರ್ಯಾದಸ್ಥರು ಮಾತಾಡ್ಬಾರ್ದು. ಅದಿರ್ಲಿ, ಯಾವನ ಬಂದ ನೋಡು. ಹೊರಟಿದ್ದೇನೆ ನಾನು, ಏನ್ ಮಾಡಿದ್ರೆ ಹೊರಟಿದ್ದೇನೆ ನಾನು ಆಕಾಶದಲ್ಲಿ, ಈ ಭೂಮಿಯ ಹಂಗು ತೊರೆ. ಹೊರಟಿದ್ದೇನೆ ನಾನು ಸತ್ಯ ಚಿರಂತನದ ಆವಿಷ್ಕಾರ. ಏನೇ ಏನೇ? ಅದೇ ರೀ, ಕಳೆದ ತಿಂಗಳು ಕೆತ್ತಪ್ಪನವ್ರ ಅಂಗಡಿ ಬಟ್ಟೆ ತಗೊಂಡಿದ್ವಲ್ಲ, ನೆನ್ಪಿದ್ಯಾ? ನೋಡ,
ಸುಮ್ಮನೆ ಬಟ್ಟೆ ತಗೊಂಡಿದ್ದೆವು ಅಂತ ಬಹುವಚನ ಪ್ರಯೋಗಿಸ್ಬೇಡ. ನೀನೊಬ್ಬಳೆ ತಗೊಂಡಿದ್ದು 4 ಲಂಗ 4 ಸೀರೆ, ನಾನು ಲಂಗೋಟಿ ತಗೊಳ್ಳಲ್ಲ, ಅದಕ್ಕೆ ಬಿಡಬೇಕು. ತಗೊಂಡಿದ್ದೆ ಅಂತೇಳಿ ಏಕವಚನ ಪ್ರಯೋಗಿಸಿ ಸಾಕು. ಎಲ್ಲಿ ಬಿಡಿ, ನಾನು ಒಳ್ಳೆ ಸೀರೆ ಇಟ್ರೆ ಕ್ರೆಡಿಟ್ ಎಲ್ಲ ನಿಮಗೆ ತಾನೆ. ಕ್ರೆಡಿಟ್ ಬಿಲ್ ನನಗೆ ಬರುತ್ತೆ, ಕೊಡು. ಏನ ಏನ ಇಲ್ಲಿ ಎತ್ಕೊಂಡಾಗ ಪ್ರತಿಯೊಬ್ಬ ಹೆಂಗಸಿಗೂ ತಮ್ಮ ಗಂಡ ಶ್ರೀರಾಮಚಂದ್ರನೇ ಕಾಣದು. ಯಾರಾಚಾರವೇ ಮಧ್ಯಾಹ್ನ ಬಿಲ್ ಬಂತಪ್ಪ. ಈ ಕರೆ ಗಂಟೆಗೆ ಕಾಲಿಂಗ್ ಬೆಲ್ ಅನ್ನ ಬಂದ್ರು, ಕಾಲಿಂಗ್ ಬಿಲ್ ಅನ್ನೋದೇ ಸೂಕ್ತ. ಏನೇ ಕನ್ನಡದಲ್ಲಿ ಹೇಳು ಮಾರೇ. ಇನ್ನು ಮತ್ತೆ ಬಿಲ್ ಬಂತು ತಾನೆ. ಸದ್ಯ ದೇವ್ರ ದೊಡ್ಡವನು. ಅಯ್ಯೋ ದೇವ್ರೆ, ಇದು ಬಿಲ್ ಅಲ್ಲ, ಬಾಣ. ಯಾಕೆ? ಹೌದಲ್ಲ, ಎಕ್ಸಾಮ್ ಫೀಸ್ ತುಂಬಾ ಸ್ವಲ್ಪ ಕಣ. ನೋಡ, ಚೆಕ್ ಕಳಿಸ್ಬೋದು, ಡಿ ಕಳಿಸ್ಬೋದು, ಡ್ರಾಫ್ಟ್ ಕಳಿಸ್ಬೋದು, ಡಿ ಮತ್ತಿನ್ನೊಮ್ಮೆ ಕಳಿಸ್ಬೋದು. ಇಲ್ಲ ಅಂದ್ರೆ ATM ಕಳಿಸ್ಬೋದು ಕಣೆ. ನಾಳೆ ತಾನೆ, ಇನ್ನು 24 ಗಂಟೆ ಟೈಮ್ ಇದೆ. ಅದಕ್ಕೆ ಯಾಕೆ ಬಿಸಿ ಮಾಡ್ತಿದ್ಯಾ? ಬೆಳಿಗ್ಗೆ ಮಾಡಿ ಕಾಫಿ ಮಿಕ್ಕಿರ್ಬೇಕಲ್ಲ, ಅದನ್ನು ಬಿಸಿ ಮಾಡ್ಕೊ ಮಾರಾಕಿ. ನಮ್ಮ ಕವಿತೆ ಏನ್ ಮಾಡಿದ್ ಪೂರ್ತಿನೇ ಆಗ್ತಾ ಇಲ್ಲ. ಹೊರಟಿದ್ದೇನೆ ನಾನು ಎಲ್ಲಿಗೆ ಎಲ್ಲಿಗೆ? ಆಕಾಶದಲ್ಲಿ. ಇವರೊಬ್ರು ವಿಚಿತ್ರ ವ್ಯಕ್ತಿ. ಪ್ರಪಂಚನೇ ತನ್ಮೇಲೆ ಬಿದ್ರು ಇವರು ಕತೆ ಕಮ್ಮಿ ನಾಟಕ ಅಂತ ತಣ್ಣಗಿರ್ತಾರೆ ಅಲ್ವಾ? ಅದಕ್ಕೆ ತಾನೇ ನಮ್ಮಮ್ಮ ನನಗೆ ಮಂಜು ಅಂತ ಹೆಸರಿಟ್ಟರು. ಹೊರಟಿದ್ದೇನೆ ನಾನು ಆಕಾಶದಲ್ಲಿ, ಈ ಭೂಮಿಯ ಅಂಗುತ. ಹೊರಟಿದ್ದೇನೆ ನಾನು ಬಾಗಿಲೆಗೆ, ಬಂದನೆ. ಒಳ್ಳೆ ಸಮಯಕ್ಕೆ ಬಂದೆ. ಏನ್ ಸಮಯ ಹೋಗ, ನಾನು ಒಂದ್ ಎಷ್ಟೊತ್ತಾಯ್ತು ಅಂತೀನಿ. ಕೆಟ್ಟೋಗಿದೆ ಕಾಲಿಂಗ್ ಬೆಲ್ಲಪ್ಪ, ವಿದ್ಯುತ್ ಇಲಾಖೆನೇ ಕೆಟ್ಟೋಗಿದೆ. ನಮ್ಮ ಕರೆಗಂಟೆಯಲ್ಲಿ ವಿದ್ಯುತ್ ಕೊರತೆಯಿಂದಾಗಿ ದೋಷ ಉಂಟಾಗಿದೆ. ಇದಕ್ಕಾಗಿ ವಿಷಾದಿಸುತ್ತೇವೆ. ಪಂಚಾಗಿಲ್ಲ ಸುಮಾ, ವಿಶ್ವ ಬಂದಿದ್ದಾನೆ ಕಣೆ, ಒಂದು ಕಪ್ಪು ಕಾವಿದವ. ಆಯ್ತು, ಚೆನ್ನಾಗಿದೆ ಕಾಫಿನೇ ತರ್ತಾರೆ. ಹಾಲಿನ ಬೆಲೆ ಹೀಗೆ ಜಾಸ್ತಿ ಆಗ್ತಾ ಇದ್ರೆ ಎಲ್ಲರೂ ಕಕ್ಕಪ್ಪಿನೇ ಕುಡಿಬೇಕು. ಮತ್ತೆ ಆದ್ರೂ ನನ್ನ ಹೆಂಡತಿ ಯಾಕೋ ಈ ತರ ಕಾಫಿನೇ ಮಾಡಲ್ಲ ಅಂತ ಹೇಳ. ಹೇಳ್ತೇನ್ರಿ, ಗಂಟೆಗೆ ಎಚ್ಚರ ಕಾಫಿ ಕುಡಿತೀರಾ? ಒಂದಿನ ಈ ತರ ಮಾತಾಡಿದ್ದೀರಾ? ಬೇರೆಯವ್ರ ಮನೆ ಕಾಫಿ ಕುಡಿಯಕ್ಕೆ ಹೋದಾಗ ಎಲ್ಲ ಹಿಂಗೆ ಅನ್ನೋದು. ಏನು ಬೇಜಾರ ಬರಲ್ಲ ಅದಕ್ಕೆ. ನನಗೆ ಅದನ್ನು ತಗೊಂಡೋಗ್ಬಿಡ್ತೀರಾ? ಏನೋ ಒಳ್ಳೆ ಸಮಯಕ್ಕೆ ಬಂದಿದ್ದಲ್ಲ. ಸರಿ ಅಲ್ಲಪ್ಪ, ಫೈನಾನ್ಷಿಯಲ್ ವರಿ ಏನಿಲ್ಲ ಕಣ. ಅರ್ಜೆಂಟ್ ಆಗಿ ನನಗೊಂದು 500 ರೂಪಾಯಿ ಬೇಕಾಗಿತ್ತು. ಏನಿಲ್ಲ ಏನಿಲ್ಲ ಕಣ, ನನ್ನ ಮಗಕ್ಕೆ ಫೀಸ್ ಕಟ್ಬೇಕು. ಅದಕ್ಕೋಸ್ಕರ ಒಂದು ಅರ್ಜೆಂಟಾಗಿ 500 ರೂಪಾಯಿ ಕೊಟ್ರೆ ತಿಂಗಳು ಸಂಬಳ ಕೊಟ್ಬಿಡ್ತೀನಿ. ಯಾರು? ನಾನೇ. ನೀನು ಕೊಡ್ತೀನಿ. ಹೌದು. ಯಾರು ಕೊಡ್ಬೇಕು? ನೀವು ಕೊಡ್ಬೇಕು. ನಾನು ನೀನ್ನ ವಿಶ್ವ ಅಂದ್ರೆ ವಿಶ್ವ ಬೇಕು ಅಂತ ತಿಳ್ಕೊಂಡಿದ್ದೇನು? ನಿಜ ಹೇಳ್ಬೇಕಂದ್ರೆ ನಾನು ನಿನ್ನ ಹತ್ರ ಕಾಸು ಅಂತ ಬಂದೆ. ಸರಿ ಹೋಯ್ತು, ಬಾ ಬೇರೆ ಎಲ್ಲಾದ್ರೂ ಸಿಗ್ತೇನೆ ನೋಡೋಣ. ನಿಂಗಳು ಕೊನೆಯಲ್ಲಿ ಯಾವ ಹೊಟ್ಟೆ ಮಗ ತಾನೇ ನೀನು ಸಾಲ ನಾನು ಹೇಳು ನಾನು ಅನ್ಸ್ಕೊಳ್ತೀನಿ. ಸುಮ್ಮನೆ ಹೌದೌದು. ಅಲ್ಲ, ತಿಂಗಳು ಕೊನೆಯಲ್ಲಿ ಏನು ಮಾಡಿದ್ರೆ ಟೈಟ್ ಆಗುತ್ತೆ. ಏನು ಮಾಡೋದು ವಿಶ್ವ? ಹೆಂಗಾದ್ರೂ ಮಾಡಿ ನನಗೆ ಅಟ್ಲೀಸ್ಟ್ 300 ರೂಪಾಯಿ ಕೊಡ.
200 ರೂಪಾಯಿ. ಹಾ. ನೋಡೋ ವಿಷಯ ನಾನು ಹೆಸರು ವಿಷಯ ಹಾ. ನೋಡು ಮಂಜು, ಮನ್ಸಿದ್ರೆ ಮಾರ್ಗ, ಇನ್ನು ಮನ್ಸು ಮಾಡ್ಬೇಕಷ್ಟೇ. 300 ರೂಪಾಯಿನ 3,000ನೇ ಸಂಪಾದನೆ ಮಾಡ್ಬೋದು 3 ಗಂಟೆಲಿ. ಏನು 3,000? ಓ ಮತ್ತೆ ಹೇಳಿದ ಹಾಗೆ ಕೇಳಿ ಶೇರ್ ಹಾಕಿದ ಹಣ ನೀರಿಗೆ ಹಾಕ್ದಂಗಾಯ್ತು. ಈ ಆರಂಭದಲ್ಲಿ ಅಭಿಷೇಕ ನೋಡ್ತೀಯಲ್ಲ, ಅವನು ಏನ್ ಹೇಳ್ತಾನ ಅನ್ನೋದನ್ನ ಕೇಳೋದ್ರ ಬೇಡ. ಅದೇನಪ್ಪ ಅದು 3 ಗಂಟೆಗೆ 3,000 ದುಡಿಯೋದು ಕೇಳಿ ಅದು ಖುಷಿ ಪಡೋಣ. ಪರೀಕ್ಷೆದ ಈ ನವ್ಯ ವೈಚಾರಿಕತೆ ಬಂಡಾಯ ಅಂತ ಅದನ್ನು ಬರೆಯಲಿತ್ತು. ಅಲ್ಲ ನನ್ನ ಸಾಹಿತ್ಯ ಮೇಲೆ ಇವನಿಗೆ ಎಷ್ಟು ಕೋಪ? ಅಲ್ಲ ನನ್ನ ಸಾಹಿತ್ಯದಿಂದ ಲಾಭ ಇದ್ದಿದ್ರು ನಷ್ಟ ಅಂತೂ ಇಲ್ಲ. ನಷ್ಟ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ಕೈಯಿಂದ ಟಚ್ ಮಾಡಿ ಬುಕ್ ಪ್ರಿಂಟ್ ಮಾಡ್ತೀರಾ, ಅದನ್ನೆಲ್ಲರೂ ಯಾಕೆ ಬೇರೆ ಹಂಚೋದು? ಅದರಿಂದ ಬರೋ ದುಡ್ಡು ನಿಮ್ ಕಾಫಿ ಸಿಗರೇಟ್ ಸಾಕಾಗಲ್ಲ. ಸಾಹಿತ್ಯ ಸೇವೆ, ಏನಂದ್ರೆ ಸಾಹಿತ್ಯ ಸೇವೆ, ಸಾಹಿತ್ಯ ಸೇವೆ. ಹೌದು. ಸೇವೆ ಅಂತ ಕೂತ್ಕೊಂಡ್ರೆ ಏನು ಸೇವೆ ಮಾಡಕ್ ಆಗೋದಿಲ್ಲ. ಹಣ ಗಳಿಸ್ಬೇಕು ಅಂತಿದ್ರೆ ನಾನು ಹೇಳ್ದಂಗೆ ಕೇಳು. ನನ್ನ ಫ್ರೆಂಡ್ ವಾಚಿದ್ರು ಅಂತ ಅವ್ನಿಗೆ ಒಂದು ಸಾಂಬಾರ್ ಕೊಟ್ಟರು 5 ರೂಪಾಯಿ, ಸಂಭಾಷಣೆ ಕೊಟ್ಟರು 5,000 ಕೊಡ್ತಾನೆ. ಯಾಕೆ ಕೊಟ್ಟೆ ಅಂತ 1,000 ಪೇಮೆಂಟ್ ಮಾಡ್ತಾನೆ. ಏನಂತೆ ಹಣ ಸಿಗುತ್ತಂತ ಬರೀಲ್ಲ, ಇದು ಒಂಥರ ಸಾಹಿತ್ಯಕ್ಕೆ ವ್ಯಭಿಚಾರ ಕಾಣ. ನನಗೀಗೆಲ್ಲ ಸೇರೋದಿಲ್ಲ. ಏನಂದ್ರೆ ಸೇರೋದಿಲ್ವೇ? ಸೇರೋದಿಲ್ಲ ಅಲ್ಲ, ನಿಮ್ ಕೈ ಆಗೋದಿಲ್ಲ ಅಂತ ಹೇಳಿ ಸಿನಿಮಾ ಹಾಡು ಬರೀಬೇಕು. ಒಂದು ಏನಂತ ಹೇಳಿರ್ಬೇಕು, ಪ್ರತಿಭೆ ಇರ್ಬೇಕು. ನಮ್ ಭಟ್ರ ಸಾಹಿತ್ಯ ಯಾವತ್ತಾದ್ರೂ ಕೇಳಿದ್ರಾ? ಏನ್ ಸಾಹಿತ್ಯ, ಏನ್ ಪ್ರಾಸ. ಆ ಪ್ರಾಸಬದ್ಧವಾಗಿ ಬರೆಯೋದಕ್ಕೆ ನಿಮ್ಮಂತ ಕವಿಗಳ ಹತ್ರ ಆಗಲ್ಲ, ಆಗೋದೇ ಇಲ್ಲ. ಏನೇ ಪರಾಸ್ಪದವಾದ ಹಾಡು, ಹಳೆ ಪಾತ್ರೆ, ಹಳೆ ಕಬ್ಬಣ, ಹಳೆ ಪೇಪರ್ ತರ ಹೋಗಿ ಏನಾದ್ರೂ ಅರ್ಥ ಐತೆ? ಸಾಹಿತ್ಯ ಅಂದ್ರ ಕೇವಲ ಪದಗಳನ್ನು ತುಂಬಿಡೋದಂದ್ರೆ ಅದರಲ್ಲಿ ಅರ್ಥನೇ ಇರ್ಬೇಕು, ಗೊತ್ತಾಯ್ತಾ? ಆಯ್ತು ಸ್ವಾಮಿ. ನೋಡ್ ಮಂಜು, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನೀವು ಬರೀತೀನಿ ಅಂದ್ರೆ ಈಗ ಹೋಗ್ತಿದ್ರು ನನ್ನ ಹತ್ರ ಮಾತಾಡು, ಸರಿನಾ? ಅವನೆಲ್ಲೂ ಇಲ್ಲ ಕಣ, ನಮ್ಮೂರಲ್ಲೇನೆ. ಅಡುಗೆ ಮನೆಯಲ್ಲಿ ಗಂಡ, ಆಫೀಸ್ ಒಳಗಡೆ ಹೆಂಡತಿ ಅನ್ನೋ ಪಿಕ್ಚರ್ ಶೂಟಿಂಗ್ ಬಂದಿದ್ದಾರೆ. ಅದರಲ್ಲಿ ತಾಯಿಗಳಲ್ವಾ? ಹೌದು ಇದ್ದಾಳೆ, ತುಂಬಾ ಚೆನ್ನಾಗಿದ್ದಾಳೆ, ಒಪ್ಕೊಂಡ್ರಿ? ಅವಳು ಬೇಕಾದ್ರೆ ಒಪ್ಕೋಬೇಕು. ಒಂಥರ ಬರೆಯೋದಂದ್ರೆ ಆದ್ರೆ ಇದ್ರೆ ಏನಿಲ್ಲ, ನೀನ್ ಬರೀತಿ ಅಷ್ಟೇ. ನಾನು ಹೇಳ್ತಾ ಇರ್ತಾರೆ ಬರೀಬೇಕು. ವಿಶ್ವಾಸರೇ, ನೀವೇನ್ ತಲೆ ಕೆಡ್ಸ್ಕೋಬೇಡಿ. ಈ ಮಹಾಶಯನ್ಗೆ ನಾನು ಒಪ್ಪಿಸ್ತೀನಿ. ಹೋಗಿ ಪ್ರೊಡ್ಯೂಸರ್ ಹತ್ರ ಈಗ ಅಪ್ಪ ಎಡ್ರು ಮಾತು ಅಂದ್ರೆ ಇತ್ತು ಇಬ್ಬರು ಸೇರಿ ನನ್ನ ಸಿನಿಮಾ ರಂಗಕ್ಕೆ ಹೋಗ್ತಾ ಇದ್ರಿ. ನೋಡೋಣ ಈ ಸಿನಿಮಾ ಆತ್ಮೆಯಿಂದ ಏನಾಗುತ್ತೋ ಏನು. ಭಾವಿ ಸಿನಿ ಸಾಹಿತಿಗಳೇ ಹಂಗೆ ಬಸಿ ಅಲ್ಲಿ ಅವನ ಹತ್ರ ಹೋಗ್ಬೇಕಲ್ಲ, ಗಾಡಿ ಪೆಟ್ರೋಲ್ ಡೀಸೆಲ್ ತುಂಬಿದೆ. ಅಲ್ಲ ಕಣ, ನಿನ್ನಂತ ಕೇಳ್ತಿ ನೀನ್ ನನಗೋಸ್ಕರ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದೀಯ. ನೀನ್ ಕೇಳಿದ್ 40 ರೂಪಾಯಿನೋ 400 ರೂಪಾಯಿ ಕೊಡ್ತೀನಿ. 40 ರೂಪಾಯಿ ಕೊಟ್ಟು ನೋಡಿ, ಆಮೇಲೆ ನಾನು ಸುಮ್ಮನೆ 40 ರೂಪಾಯಿ ಅವನಿಗೆ ಕೊಟ್ಟ ನೀವು
ಓಡಿ ಬಂದು ಹತ್ತಿರ ನಿಂತು ಕಣ್ಣಿನಲ್ಲಿ ಕಣ್ಣನ್ನಿಟ್ಟು ನೋಡುತ್ತಾ ಪ್ರತಿಮೆಗಳಂತೆ ನಿಲ್ಲುತ್ತಾರೆ. ಹಾಡಿದ್ರೆ ಚೆನ್ನಾಗಿದೆ. ನಾನು ಪ್ರೇಮ ಕಥೆ ಏನು ಮಾಡಿದ್ರು ಮುಂದೆ ಹೋಗ್ತಾ ಇಲ್ಲ. ಯಾಕೋ ಪೆನ್ನೇ ಓಡ್ತಾ ಇಲ್ಲ. ಏನಂದ್ರೆ ಪೆನ್ನೇ ಓಡ್ತಾ ಇಲ್ಲ. ಪೆನ್ನು ಓಡ್ತಾ ಇಲ್ಲ. ಯಾಕೆ ಓಡ್ತಾ ಇಲ್ಲ ಅಂತ ನಾನು ಹೇಳ್ತೀನಿ. ಹೇಳು. ಯಾಕೆ ಓಡ್ತಾ ಇಲ್ಲ ಅಂದ್ರೆ ಅದಕ್ಕೆ ಅನುಭವ ಇರ್ಬೇಕು. ಮದ್ವೆಗೆ 20 ವರ್ಷ ಆಯ್ತು. ಒಂದಿನ ಸರಿಯಾಗಿ ಲವ್ ಮಾಡಿದೀರಾ? ಸುಮ್ಮನೆ ಡಿಸ್ಟರ್ಬ್ ಮಾಡ್ಬೇಕಾಯ್ತು. ಈ ತರ ಡಿಸ್ಟರ್ಬ್ ಮಾಡಿದ್ರೆ ನನ್ನ ಕಣ್ಣು ಓಡೋದೇ ಇಲ್ಲ. ಬಂದು ಕಣ್ಣಿನಲ್ಲಿ ಕಣ್ಣನಿಟ್ಟು ನೋಡ್ತಾ ಪ್ರತಿಭೆ ಆಗ ನಾಯಕ ತನ್ನ ಎರಡೂ ತೋಳುಗಳನ್ನು ಬಳಸಿ ನಾಯಕಿಯ ಹಣೆಯ ಮೇಲಿನ ಮುಂಗುರುಗಳನ್ನು ಬದಿಗೆ ಸರಿಸಿ ಹಿತವಾಗಿ ಚಿಕಿತ್ಸುತ್ತಾರೆ. ಆಗ ನಾಯಕನ ಎದೆಯ ಮೇಲೆ ಮುಖವನ್ನಿಟ್ಟು ಮೆರದನಿಯಲ್ಲಿ ಆಯ್ತು ಮಾರತಿ. ಆಗ ಮೆರದನಿಯಲ್ಲಿ ರಾಜ ಐ ಲವ್ ಯು ಬಿಕ್ಕಿ ಬಿಕ್ಕಿ ಅಳುತ್ತಾಳೆ. ಯಾಕೆ ಹೆಂಗ್ ಹೇಳ್ತಾರ? ಬಿಕ್ಕಿ ಬಿಕ್ಕಿ ಅಳುತ್ತಾಳೆ. ಬಿಕ್ಕಿ ಬಿಕ್ಕಿ ಹೇಳ್ತಾರ? ಏನ್ರಿ ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ? ಯಾರಾದ್ರೂ ಲವ್ ಮಾಡೋ ಹುಡುಗಿರು ಅಳ್ತಾರ? ಅದು ನಿಜ. ಈ ಹುಡುಗಿರು ಅಳೋದಿಲ್ಲ, ಅಳಿಸ್ತಾರೆ. ಯಾಕೆ ಅಷ್ಟೊಂದು ಯೋಚನೆ ಮಾಡ್ತೀರಾ? ನಿಮ್ ಕಥೆಯಲ್ಲಿ ನಾಯಕ ಇದ್ದಾರಲ್ಲ, ಅವನ್ದೇನ್ ಕೆಲಸ? ಡಾಕ್ಟ್ರ, ಇಂಜಿನಿಯರ? ಏನಿಲ್ಲ, ಹೊಡ ನಿರುದ್ಯೋಗಿ. ಬಿಡಿ, ಯಾಕೆ ದಿನಪೂರ್ತಿ ಲವ್ ಮಾಡ್ಕೊಂಡಿರ್ಬೋದು. ನೋಡಯ್ಯ, ಸುಮ್ಮನೆ ತೊಂದರೆ ಕೊಡೋಣ. ಏನೋ ದೊಡ್ಡದಾಗಿ ಇಲ್ಲಿ ಕೂತ್ಕೊಂಡು ವಿಮರ್ಶೆ ಮಾಡ್ತೀಯಲ್ಲ, ತಾಕತ್ತಿದ್ರೆ ಬರ್ತೋಸ್ ಏನಿದು ಕತೆ. ಕಥೆ? ಅದ್ ನೀವೇ ಇಟ್ಕೊಂಡು ಮತ್ತೇನೋ ಹೇಳಿದೆ ದೊಡ್ಡದಾಗಿ ವಿಮರ್ಶೆ. ಇವಾಗ ತಲೆ ಕೆಡ್ಸ್ಕೊಬೇಡ್ರಿ. ಬೆಳಿಗ್ಗೆ ನಾನು ಆರಾಮಾಗಿ ಬರಿಬೋದಪ್ಪ. ಹೊರಗಡೆ ನೋಡಿ, ನೋಡೆ ಮಳೆ ಬರ್ತಾ ಇದೆ. ಹೌದು, ಚಳಿ ಬೇರೆ ಆಗ್ತಾ ಇದೆ. ಗಾಳಿ ಮೆಲ್ಲ ಬೀಸ್ತಾ ಇದೆ. ಅದಕ್ಕೆ ನಾನೇ ಮಾಡಲೆ. ಅಂದ್ರೆ ಬೆಚ್ಚಗೆ ಮಲ್ಕೊಳ್ಳೋಣ ಅದು ಸರಿಯೇನು. ಆ ಥರ ಆದರೂ ಈ ಕಥೆಗೆ ಸ್ಫೂರ್ತಿ ಸಿಗಬಹುದು. Chariya
ಬಂದಿದ್ರಿ? ಏನಪ್ಪ ಕೇಳ್ತೀಯಾ? ಮಗಳಿಗೆ ವರ ಬೇಕು ಅಂತ ಹೇಳಿದ್ದಲ್ಲ, ಹಾ ಹೌದೌದು. ಅದಕ್ಕೆ ಹೊರಟಿದ್ದೆ. ಹಾ ವರ ಸಿಕ್ಕಿದೆ. ಹಾ ಬೇಗ ಬೇಗ ನೋಡಿ ಮನೆಯೊಳಗೆಲ್ಲ ತೋರಿಸಿ ಅಭಿಪ್ರಾಯ ತಿಳಿಸಿದ್ರೆ ನಾನು ಮುಂದಿನ ವ್ಯವಸ್ಥೆ ಮಾಡ್ತೀನಿ. ಮೈನವ್ರೆ, ಹಾ ಇನ್ನೇನು ನನ್ನ ಮಗಂದು ಸುತ್ತ ಈ ತಿಂಗಳಲ್ಲಿ ಎಕ್ಸಾಮ್ ಮುಗಿಯುತ್ತೆ. ಅವನಿಗೂ ಸಹ ನನ್ನ ಮಗಳ ಜೋಡಿನೇ ಮದುವೆ ಅದೇ ಛತ್ರದಲ್ಲಿ ಮಾಡ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ಇದಕ್ಕೆ ಮೊದಲು ಅಭಿಪ್ರಾಯ ತಿಳಿಸಪ್ಪ, ಮುಂದೆ ನಿನ್ನ ಮಗಂದು ಮಾಡೋಣ, ಅವನ ಮಗಂದು ಮಾಡೋಣ. ಅಲ್ಲ ಕೆಲಸ ಇದು ತೋರಿಸಿ ಬೇಗ ಅಭಿಪ್ರಾಯ ತಿಳಿಸ್ಬೇಕು. 15 ದಿವಸ ದಾಟಿದ್ರ ಈ ವರ ಸಿಗಲಿಲ್ಲ ಅಂತ ಅಲ್ಲ ರಾಮಾಯಣರೇ, ನಾವಿನ ನನ್ನ ಕುಟುಂಬಕ್ಕೆ ಹೊಂದುತ್ತಾರೋ ಇಲ್ಲೋ. ನೀನು ಮದುವೆ ಮಾಡ್ಸವನೇ ನಿನ್ನ ಕುಟುಂಬ ನನ್ನಿಂದ ಜಾಸ್ತಿ ಗೊತ್ತಿದೆ. ನಾ ಬರ್ತೀನಿ. ನಮಸ್ಕಾರ. ಅಭಿಪ್ರಾಯ ತಿಳಿಸ್ಬೇಕು. 15 ದಿವಸ ಮಾಡ್ಬೋದು. ವಿಶ್ವ ಬೇರೆ ಇಲ್ಲೋನೆ ನೀವೊಂದ್ಸರಿ ಕಾಯ್ತಾ ಇದ್ದೀನಿ ಅವಾಗಿದ್ದ. ಯಾಕಪ್ಪ ರೋಡಲ್ಲಿ ಕಡೆ ಮಾಡ್ತಿದ್ದೆ. ಇಲ್ಲಮ್ಮ, ನೀನು ಮನೆ ಕಡೆ ನೋಡ್ತಿದ್ದೆ. ಅದೇ ಕವಿತೆ ರೆಡಿ ಮಾಡ್ಕೊಂಡಿದ್ದೀನಿ. ಕವಿತೆ ಎಲ್ಲ ಕಾಣೋದು ಯಾರು ಅದೇ ನಿಮ್ಮ ಶೈಲಿನಪ್ಪ. ಕುತ್ಕೊಂಡ್ರಲ್ಲ ಲಕ್ಷಣ ಕಾಣ. ಚೆನ್ನಾಗಿ ಓದಿದ್ದೆ ಕಣ, ಸೂಪರ್, ಪಕ್ಕಾ ಸೆಲೆಕ್ಟ್ ಆಗಿ ಆಗುತ್ತೆ, ನೋ ಟೆನ್ಷನ್. ವಿಶ್ವ ಈಗ ತಾನೇ ಮ್ಯಾರೇಜ್ ಬ್ರೋಕರ್ ರಾಮಣ್ಣ ಕಡಿದ್ರು. ದಾರಿ ಸಿಕ್ಕಿತು. ಅದೇ ನನ್ನ ಮಗಳಿಗೆ ನೋಡಿಕೆ ಬಂದ್ರ. ಅದೇನೋ ಇವರು ಇಷ್ಟೊಂದು ಚೆನ್ನಾಗವನೆ. 15 ದಿನದಾಗೆ ಮದುವೆ ಅಂತೇನ. ನಾನು ಏನು ಹೇಳಕ್ ಸುತ್ತ ಇಲ್ಲ ನೋಡಿದೆ. ಬೇರೆ ಟೆನ್ಷನ್ ಕೊಟ್ಟಿಲ್ಲ. ಅದಲ್ಲದೆ ನನ್ನ ಮಗಂದು ಲಾಸ್ಟ್ ಎಕ್ಸಾಮ್ ಐತೆ, ಅವ್ರಿಗೆ ಫೀಸ್ ಕಟ್ಟಬೇಕು. ಹಣ ಇಲ್ಲ ಕಣ. ಅದು ಹೇಳಿದಲ್ಲ ಪ್ರೊಡ್ಯೂಸರ್, ಸ್ವಲ್ಪ ಹೇಗೆ ಇಸ್ಕೊಟ್ರೆ ಯಾರಾಗಲಿ ಮಗನ ಫೀಸ್ ಇದು ತಲೆ ಕೆಡ್ಸ್ಕೊಂಡು ಇಲ್ಲ, ರೆಡಿ ಐತೆ. ನಾ ಮದುವೆದು ಅರೇಂಜ್ಮೆಂಟ್ ಏನು ಮಾಡೋಣ, ನೀನು ಕತೆ ಬರ್ತೀಯಲ್ಲ? ಕಥೆನೋ, ಕತೆ ನಾಟಕ ಎಲ್ಲ ಬೈತೀನ. ಎಲ್ಲ ಏನು ಬೇಡ, ಕತೆ ಸಾಕು. ಇವಾಗ ಸೀದಾ ಮನೆಗೆ ಹೋಗಿ ಮನೆಗೆ ಹೋಗಿ ಒಂದು 2-3 ಶಾಂಪಲ್ ಕತೆ ತಗೊಳ್ಳೋಣ. ಕತೆ ತಗೊಂಡು ಡೈರೆಕ್ಟಾಗಿ ಚಿತ್ರರಂಗ ಹೋಗಿ ಓಕೆ, ಅಲ್ಲಿ ಹೋಗ್ಬಿಟ್ಟು ಅವ್ರ ಕೈಗೆ ಕತೆ ಕೊಡೋಣ. ಅವ್ರು ಓಕೆ ಆದ್ರು ಅಂದ್ರೆ ಫಿಕ್ಸು, ಆರಾಮ್ಸೆ ಮುಂದೆ ಮಾಡ್ಬೇಕು. ಇಲ್ಲಿರೋನೆಲ್ಲ ಕೈ ಕೊಡ್ಬೇಕು.
ಪಾತ್ರನೂ ಇಲ್ಲ ಸ್ಟೀಲ್ ಪಾತ್ರನೂ ಇಲ್ಲ. ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ವೇನ್ರಿ? ಒಂದು ನಿಮಿಷ, ಯಾರಾದ್ರೂ ಹುಡುಗಿರಿದ್ರೆ ಕಳಿಸಿ, ಸರಿನಾ? ಹೇಳಿ, ಏನಾಗ್ತಿದೆ? ಅದೇ ಸರ್, ಒಂದೇ ಒಂದು ಚಾನ್ಸ್. ಇಂಪಾಸಿಬಲ್. ನೀವು ಇವಾಗ ಕೇಳಿಲ್ವಾ ನಾನು ಹೇಳಿದ್ದು? ಚಾನ್ಸ್ ಯಾವ್ದು ಇಲ್ರಿ. ಒಂದು ಪಾತ್ರ ಅದ ಸರ್. ಈ ನಿಮ್ ಮುಖ ನೋಡಿದ್ರಾ? ಆ ಗುಳೆ ನೋಡು ಹೆಂಗಾಗಿದೆ. ಈ ಗುಳೆಗೆ ಯಾವ ಪದನೂ ಸುಟ್ಟಾಗಲ್ಲ. ಈಗ ನಾನೇ ಮಾಡಿ. ಅಯ್ಯೋ ನಾಟಕ ಸರ್, ಮನುಷ್ಯನ ಪುಷ್ಪದೆ ಆರೋಗ್ಯ ಯಾವ ಕ್ಯಾರೆಕ್ಟರ್ ಸುಟ್ಟಾಗಲ್ಲ. ಯು ಮೀನ್ ಸ್ಟೋರಿ? ನೀವು ಆಗಿರೋಂಥ ಸಾಹಿತಿಗಳು ಅಂತ ಹೇಳಿದ್ರಲ್ಲ, ಒಂದು ನಿಮಿಷ ರೀ, ನಮ್ಮ ಜಗನ್ ಫೋನ್ ಮಾಡ್ತೀನಿ. ಹಲೋ ಜಗಣ, ಓದ್ ಕೆಲಸ ಆಯ್ತಾರ? ಏನೋ ಗೋಲಕ್ಕೆ ಒಪ್ಕೊಂಡ್ಬಿಡ್ತಾ? ಓ ಸೂಪರ್. ಎಷ್ಟು 50 ವರ್ಷ ಜಾಸ್ತಿ ಕೇಳ್ತಾವ. ಪರವಾಗಿಲ್ಲ ಬಿಡಿ, ಗೋರಷ್ಟಿದೆ ಅಲ್ವಾ, ಕೊಟ್ರಾಯ್ತು. ಸರಿ ಸರಿ, ಬೇಗ ಗೋರಾಷ್ಟ್ರಿ ಸಿನಿಮಾ ಒಪ್ಕೊಂಡ್ರೆ ನನ್ನ ಸಿನಿಮಾ ಇಟ್ಟು ಮತ್ತೆ ತಮಾಷೆನ ನೀವೇನೋ ಕತೆ ಹೇಳ್ಬೇಕು ಅಂತಿರಲ್ಲ, ಕತೆಗೆ ಈ ರೂಮ್ ಸುತ್ತಾಗಲ್ಲ. ಆಚೆ ಟೀ ಕುಡಿಸ ಮಾತಾಡೋಣ. ಸರ್ ಬನ್ನಿ. ನೀವು ಟೀ ಕಾಫಿ ಕುಡಿತೀರಲ್ಲ? ರೇಟ್ ಜಾಸ್ತಿ ಇರುತ್ತೆ. ಹೌದಾ, ಟೀ ಕುಡಿ, ಮತ್ತೆ ನಮ್ದು ಮಾಮೂಲಿ ಕುಡಿ. ನಿಮ್ದು ಮಾಮೂಲಿನಾ? ತಗೊಳ್ಳಿ. ಹೇಳಿ ಮಿಸ್ಟರ್ ಸರ್, ನಿಮ್ಮ ಕತೆ ಸ್ವಲ್ಪ ಒಂದು ಚುಕ್ಕಲ್ಲಿ ಹೇಳ್ತೀರಾ? ಪರವಾಗಿಲ್ಲ ಬಿಡಿ, ಅವರು ಈ ಸಿನಿಮಾ ಫೀಲ್ಡ್ಗೆ ಹೊಸಬ್ರು, ಇದೆಲ್ಲ ಗೊತ್ತಾಗಲ್ಲ, ಹೋಗ್ತಾ ಎಲ್ಲ ಗೊತ್ತಾಗ್ತಾ ಇದೆ. ಸರ್, ಮೊದಲ ದೃಶ್ಯ ಸರ್, ನಮ್ಮ ಕಥಾನಾಯಕ ಬಹಳ ನಿರುದ್ಯೋಗಿ ಪಾಪಣ್ಣ ಅಂತ ಸರ್. ಅವನು ಇನ್ನೂ ದಾಟಿಸ್ತಾ ಸರ್, ನಂಜಪ್ಪ ಅಂತ. ಪಾಪ ಬಡ ನಿರುದ್ಯೋಗಿ ಸರ್ ನಂಜಪ್ಪ. ಒಂದು ಓಡು ಮರದ ಕೆಳಗೆ ಕೂತ್ಕೊಂಡು ಆಕಾಶನೇ ನೋಡುತ್ತಾ ಕೂತಿರ್ತಾನೆ ಸರ್. ಅಲ್ಲಿ ಹೆಣ ಕಿತ್ತು ತಿನ್ನುತ್ತಿರುವ ಹದ್ದು ಸರ್. ಒಂದು ನಿಮಿಷ ಮೌನ ಅವಾಗ. ಒಂದು ನಿಮಿಷ, ನೀವೇನಾದ್ರು ತಿಂತೀರಾ? ಕತೆ ಇಷ್ಟ ಆಗಿಲ್ವಾ? ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಈ ದೀಪಾವಳಿ ಅದಕ್ಕೆ ನ್ಯೂಸ್ ಪೇಪರ್ ಅಲ್ಲಿ ಸ್ಪರ್ಧೆ ಕೊಡ್ತಾರಲ್ಲ, ಅಲ್ಲಿ ಕತೆ ಚೆನ್ನಾಗಿದೆ. ಅಲ್ಲಿ ಸ್ಟಾರ್ಟಿಂಗ್ ಸೀನಲ್ಲಿ ಓಡು ಮರ ಆಕಾಶ ನೋಡ್ತಾ, ಅಲ್ಲ ನನ್ನ ಹೆಸರು ಆಕಾಶ್, ನಿಮ್ಗೆ ಗೊತ್ತು, ನಾನು ಕೂಡ ಆಕಾಶ ನೋಡ್ತಾ ಕೂರ್ಬೇಕಾಗ್ತಾ ಇದ್ದೇನೆ. ಅಯ್ಯೋ ಸರ್, ಈ ಓಡು ಮರ ಆಕಾಶ ಇವೆಲ್ಲ ಸಾಂಕೇತಿಕ ಸರ್. ಏನೇ ಆದ್ರೂ ಸೂಟ್ ಆಗಲ್ಲ. ಅಲ್ಲ ಸರ್, ಈ ಸಾಂಕೇತಿಕ ದೃಶ್ಯ ನಂತರ ಲವ್ ಸ್ಟೋರಿ ಇರುತ್ತೆ ಸರ್. ಈ ಸಿನಿಮಾಗೆ ಪ್ರೊಡ್ಯೂಸರ್ ನಾನು, ಡೈರೆಕ್ಟರ್ ನಾನು, ಮ್ಯೂಸಿಕ್ ಡೈರೆಕ್ಟರ್ ನಾನು, ಬೇಕಾದ್ರೆ ಹೀರೋ ನಾನೇ. ನೋಡಿ ನೀವು ಈ ಫೀಲ್ಡ್ಗೆ ಹೊಸಬ್ರು ಅಂತ ಕಾಣಿಸುತ್ತೆ. ನಿಮ್ಮ ಸ್ಟೋರಿ ಕೊಡಿ, ಅದನ್ನ ಸಿನಿಮಾ ಸ್ಟೇಷನ್ ನಾನೇ ಇರ್ತೀನಿ. ನೀವು ದೊಡ್ಡ ಸಾಹಿತಿಗಳಾಗಿರ್ಬೋದು, ಆದರೆ ಈ ಫೀಲ್ಡ್ಗೆ ಹೊಸಬ್ರು. ಹೊಡಿಬೇಡಿ ನಂದು. ಓಪನಿಂಗ್ ಸೀನ್ ನಮ್ಮ ಹೀರೋ ಲಾಂಗ್ ಶಾರ್ಟ್ ಅಲ್ಲಿ
ಲಾಲ್ ಬಾಗಿನ ಗುಡ್ಡದ ಮೇಲಿಂದ ಉರುಳ್ತಾ ಉರುಳ್ತಾ ಓ, ನಂಜಪ್ಪ ನಮ್ಮ ಸೀನಿಯರ್ ಅವ್ನು ಹೋಗಿದ್ದ ಹೊಸ ಹೊಸ ನಮ್ಮ ಲಂಚು ಅಷ್ಟೇ ಅನ್ನೋದು ಇನ್ನೂ ಹೆಸರು ಗೊತ್ತಾಗಿಲ್ಲ. ಲಾಲ್ ಬಾಗಿನ ಗುಡ್ಡದ ಮೇಲಿಂದ ಉರುಳ್ತಾ ಉರುಳ್ತಾ ನಾಯಕ ಕಾರಂಜಿ ಮುಂದೆ ಬಂದು ನಿಲ್ತಾನೆ. ಅವನಿಂದೆ ಬಿಲ್ಲನ್ನು ಬರ್ತಾರೆ. ನಾಯಕ ಮುಷ್ಟಿ ಮಾಡಿ ಅವರಿಬ್ಬರಿಗೂ ಇಷ್ಟೇ ಮದುವೆ ಬೇಡ ತಿಳಿಯೋದಿಲ್ಲ. ನಮ್ಮ ನಾಯಕಿ ಇದ್ದಾರಲ್ಲ, ನಮ್ಮ ನಾಯಕಿ ಕೋಲಾಶ್ರೀ ಕಥಾನಾಯಕಿ ಹಳ್ಳಿ ಹುಡುಗಿ ಸರ್, ಒಳ್ಳೆ ಮಗದ ಸೀರೆ ಉಟ್ಕೊಂಡಿರ್ತಾರೆ ಸರ್. ಒಪ್ಪೋದಿದ್ರಿ ನಮ್ ಗೋಲಾಶ್ರೀಗೆ ಒಪ್ಪೋದಿಲ್ಲ. ನಮ್ ಗೋಲಾಶ್ರೀಗೆ ಅಬ್ದಾಡಿ ಬಟ್ಟೆ ಅಷ್ಟೇ ಬೇಕಾಗಿರೋದು. ಸಿಟಿ ಹುಡುಗಿ ಅಂತ ಬದಲಾಯಿಸ್ಬೇಡಿ. ನಾನೇನ್ ಹೇಳ್ತಿದ್ದೆ? ಅದೇ ಮಧ್ಯೆ ಮಾತಾಡ್ಬೋಣ. ಇನ್ನೇನು ಕೊಡಬೇಕು ನೋಡಿ. ಇದಾದ್ಮೇಲೆ ಒಂದು ಹಾಡು ಬರುತ್ತೆ. ಆ ಹಾಡು ನೀವು ನೀವೇ ಬರೀರಿ. ಒಂದ್ಸರಿ ನೋಡಿ ಈ ಹಾಡು ನೋಡಿ. ಪ್ಲೇ ಮಾಡ್ತಾರೆ ಸ್ವಲ್ಪ ಅದೇ ರೀತಿ ನೀವು ಕತೆ, ಚಿತ್ರಕಥೆ, ಸಂಭಾಷಣೆ ಹಾಡು ಕೂಡ ನೀವು ಚೆನ್ನಾಗಿರುತ್ತೆ. ಹೀರೋಯಿನ್ ಬಾಬು ಮಗ ಇದ್ದಲ್ಲ, ಈಗ ಥ್ರಿಲ್ ಬರುತ್ತೆ. ಹೀರೋ ಲಾಂಗ್ ಶಾಟ್ ಅಲ್ಲಿ ಕಾರ್ ಚೇಸಿಂಗ್ ಅಲ್ಲಿ ಅಲ್ಲ, ನೀವು ಮರ್ತ ಬಿಟ್ಟನೆ. ನಾನು ಬಿಡಿದ್ರು, ನಾನು ಕಾರ್ ಬರ್ತೀನಿ, ನೀವು ತಲೆ ಕೆಡಿಸ್ಕೊಬೇಡಿ. ಇಬ್ರು ಮುಂದೆ ಬಂದು ಇಬ್ರು ಬಂದು ಗಟ್ಟಿಯಾಗಿ ಮುಷ್ಟಿ ಬಿಗಿ ಹಿಡಿದು ವಿಶೇಷ ಸೂಚನೆ, ಪಾತ್ರ ಪರಕಾಯ ಪ್ರವೇಶ ಮಾಡಬಾರದು.
ಮೂರೇ ದಿನದಲ್ಲಿ ಇವನ್ನೆಲ್ಲ ಬರೀಬೇಕು ತುಂಬಾ ಕಷ್ಟ ಆಯ್ತು. 2 ದಿನದಲ್ಲಿ ಬರೆದು ಸಿಗ್ತವೆ. ಸರ್ ಒಂದು ನಿಮಿಷ ತಾಳಿ ಸರ್. ಇಂಥ ಚಾನ್ಸ್ ಯಾರು ಸಿಗೋದಿಲ್ಲ. ಮಗಳು ಮದುವೆ ಮಾಡ್ಬೇಕು ಬೇಡವಾ? ಬದುಕು ಅಂತ ಒಪ್ಪು. ಆಯ್ತು ಸರ್ ಅವನು ಇರ್ತಾನೆ. ಅದೇ ಸರ್ ವೈಟ್ ಸೀನು ಒಂದ್ಸಲ ತೋರಿಸಿದ್ರೆ ಚೆನ್ನಾಗಿರ್ತಿತ್ತು. ವೈಟ್ ಸೀನು ಹಾಂ ಸರ್ ಸರ್ ಒಡೆಯಕ್ಕೆ ಹೋಗ್ಬಿಡಿ ನೀವು ನಮಗೆ ಹೋಗ್ಬಿಡಿ. ಎಮೋಷನಲ್ಲಿ ಏನಾದ್ರು ಆಗುತ್ತೆ. ದೂರ ನಿಂತ್ಕೊಳ್ತೀವಿ ನಾವು. ಒಳ್ಳೆ ಕೆಲಸ. ರೈಟ್ ಸೈಡ್ ಇಂದ ವಿಲ್ಲನ್ ಓಡಿ ಬರ್ತಾನೆ. ಹಾಂ ಸರ್. ಲೆಫ್ಟ್ ಸೈಡ್ ಇಂದ ಹೀರೋ ಓಡಿ ಬರ್ತಾನೆ. ಹಾಂ ಸರ್. ಓಡಿ ಬಂದು ಮುಂದೆ ನಿಲ್ತಾರೆ. ಹಾಂ ಸರ್. ಆಗ ಇಬ್ರು ನಡುವೆ ಒಂದು ಫೈಟ್ ಆಗುತ್ತೆ. ಅದು ಹೇಗಿರುತ್ತಂತ ಹೀಗೆ ನೋಡಿ. ಎಲ್ಲಿಸಿ ಇಲ್ಲಿ ತೋರಿಸಿ. ಅಲ್ಲೇ ಒಂದು ಕರ್ಕೊಂಡು ಬರ್ತಾನೆ. ಗೌಣ ಬಿಟ್ಟಿದ್ದಾಯ್ತು. ಹೌದಾ ಬಂದೆ ಏನಂದ್ರೆ ಬನ್ನಿ ಸನ್ನಿ ಲಿಯೋನ್ ಜೊತೆ ಒಂದು ಮೀಟಿಂಗ್ ಇದೆ. ಆ ಮೀಟಿಂಗ್ ಮುಗಿಸ್ಕೊಂಡು ಬರ್ತೀನಿ. ಅಷ್ಟರಲ್ಲಿ ನೀವು ಕಥೆ ಚಿತ್ರಕಥೆ ಹಾಡು ಸಂಭಾಷಣೆ ಎಲ್ಲ ರೆಡಿ ಮಾಡಿ. ಓಕೆನಾ? ಆಲ್ ದಿ ಬೆಸ್ಟ್. ಚೆನ್ನಾಗಿದೆ ಅರ್ಥ ಆಗುತ್ತೆ. ಸರ್ ಒಂದು ನಿಮಿಷ. ಇವರು ಒಂದು ಹಾಡು ಬರೆದಿದ್ದಾರೆ ನಿಮ್ಮ ಸಿನಿಮಾಗೆ. ಸೊ ನೀವು ಒಂದ್ಸಲ ನೋಡ್ಬಿಟ್ರೆ ಲಾ 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 ಮ್ಯೂಸಿಕ್ ಡೈರೆಕ್ಟರ್ ಕೊಟ್ಟಿಗೆ ಚೆನ್ನಾಗಿರುತ್ತೆ. ಈ ಹಾಡಿಗೆ ಸ್ವಲ್ಪ ಅಡ್ವಾನ್ಸ್ ಮಾಡಿರ್ತೀನಿ. ತಗೊಳ್ಳಿ. ಆಲ್ ದಿ ಬೆಸ್ಟ್. ಚೆನ್ನಾಗಿ ಮಾಡಿ. ಹಂಗೆ ಟಿವಿ ಕೊಟ್ಬಿಡಿ. ಇಲ್ಲ ಬಿಡ ನೋಡಕ್ಕೆ ಒಳ್ಳೆ ಕಾಣ್ತಾರೆ. ಬಾವಿ ಸಿನಿಮಾ ಸಾಯ್ತು ಏ ಸಾಲ ಹಲೋ ಲೋ ವಿಶ್ವ ಏನೋ ಇದು ನಿನಗೆ ಏನಾದ್ರು ನಾಚಿಕೆ ಮಾಡ್ತಾ ಅಲ್ಲ ಕತೆ ಬರೆದು ಕೊಟ್ಟು ಬಂದೆ ನಾನು ಅವನಿಗೆ. ಕೊಟ್ಟು ಬಂದ್ರೆ ಬೆಳಿಗ್ಗೆ ಬಾ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾನು. ಆ ಕತೆ ಇಲ್ಲ, ಈ ಕಡೆಗೆ ದುಡ್ಡು ಇಲ್ಲ, ತಗೊಂಡು ಮುಂಬೈಗೆ ಪರಾರಿ ಆಗ್ಯಾನಲ್ಲೋ. ಏನೋ ಇದು ನನ್ನ ಹೇಳಿದ್ರಿಗೆ ಹೆಂಗಾದ್ರೂ ಮುಖ ತೋರಿಸ್ಬ. ಮಂತರ್ನೆಲ್ಲ ನಂಬ್ಕೊಂಡ್ರೆ ಅಷ್ಟೇ ಕಣ. ಭಾಳ ಬೇಜಾರಾಯ್ತಪ್ಪ. ನನಗೆ ಮುಖನೇ ತೋರಿಸ್ಬಿಡ, ನೀನು ತೋರ್ಸಕ್ಕೆ ಹೋಗ್ಬಿಡ. ಓಹೋ, ಸಿನಿಮಾ ಸಾಹಿತಿಗಳು ಬರ್ಬೇಕು ಬರ್ಬೇಕು. ಸಿನಿಮಾ ಕಥೆ ಆಯ್ತಾ? ಮೊದಲೇ ಬೇಜಾರಿದ್ದೀನಿ. ಏನೇ
ಹತ್ರ ಕೂತ್ಕೊಂಡು ಕತೆ ಬರೆದು ಅವ್ನ ಮುಖಕ್ಕೆ ಬಂದೆ. ಅಯ್ಯೋ ಮುಖಕ್ಕೆ ಎಸೆದು ಬಂದ್ರಿ ಪಾಪ ಅವ್ರಿಗೆ ನೋವಾಗಲ್ವಾ? ಕೈಯಲ್ಲಿ ಕೊಟ್ಟು ಬರ್ಬೇಕಾಗಿತ್ತು. ಏಯ್ ಕೈಯಲ್ಲೇ ಕೊಟ್ಟು ಬಂದೆ, ಸಿನಿಮಾ ಶೈಲಿಗೆ ಮುಖಕ್ಕೆ ಬಂದೆ ಅಂತ ಹೇಳ್ತು ಅಷ್ಟೇ. ನಿಮ್ ಸಿನಿಮಾ ಡೈಲಾಗ್ ನನ್ನ ಹತ್ರ, ಅದು ಈ ಸುಮಾ ಹತ್ರ ಮಾತ್ರ ಇಟ್ಕೋಬೇಡಿ. ಎಲ್ಲಿ ಎಷ್ಟೊಂದು ನೋಡೋಣ ತೆಗಿರಿ. ಸುಮಾ ಸಾರಿ ಕಣೆ. ಸಾರಿನಾ? ಯಾಕ್ರಿ ಏನಾಯ್ತು? ಏನಿಲ್ವೇ, 3 ದಿನ ಕೂತ್ಕೊಂಡು ಕಷ್ಟಪಟ್ಟು ಬರೆದು ಅವನಿಗೆ ಚಿತ್ರಕಥೆ ಕೊಟ್ಟು ಬಂದೆ. ನಾಳೆ ಬೆಳಿಗ್ಗೆ ಬಾ ನಿನ್ಗೆ ಹಣ ಕೊಡ್ದಂತ ಹೇಳಿದ. ಹಣ ತಗೊಳ್ಳೋದಂತೇಳಿ ನಾನು ಹೋದೆ ಬೆಳಿಗ್ಗೆ. ಆದರೆ ರೂಮ್ ಸ್ವಲ್ಪ ಹೇಳ್ದವನು, ಇಲ್ಲ ಸರ್ ಅವ್ರು ಈಗಾಗಲೇ ರೂಮ್ ಖಾಲಿ ಮಾಡಿದ್ದಾರೆ ಅಂತ ಹೇಳಿದ್ರು. ಅದಲ್ಲದೆ ಆ ಕಡೆ ದುಡ್ಡು ಸಿಗ್ತದೆ ಅಂತೇಳಿ ನಾನು ಬರ್ತಾ ಇದ್ದೆ. ಕೊನೆಗೆ ಸರ್ ರೂಮ್ ಬಿಲ್ಲು ನೀವೇ ಕಟ್ಟಬೇಕು ಅಂತ ಹೇಳಿದೆ. ಅದಕ್ಕೆ ನಿಮ್ಮ ಅಪ್ಪ ಮದುವೆ ಕೊಟ್ಟಿದ್ದು ವಾಚನ ಕೂಡ ಕೊಟ್ಟು ಹೋಗಿದ್ದಾನೆ. ಏನ್ರಿ ನೀವು ಇಂಥ ಎಡ್ವಟ್ಟೆಲ್ಲ ಮಾಡ್ಕೊಂಡು ಬರ್ತೀರಲ್ಲ? ಈ 3 ದಿನದಲ್ಲಿ ಯಾರನ್ನಾದ್ರೂ ಸಾಲ ಕೇಳಿದ್ರೆ ಸಾಲ ಕೊಡಲ್ಲ ಅಂತಿದ್ರ? ಮಕ್ಳು ಮದ್ವೆ ಇನ್ನೆಷ್ಟು ದಿನ ಇದೆ? 15 ದಿನದಷ್ಟೇ. ಮತ್ತೆ ತಗೊಂಡ್ ಬರ್ತೀರಾ? ನಂಗಂತೂ ಏನು ಉಳಿತಿಲ್ಲ. ನೀವೇ ಮಾಡ್ಕೊಳ್ಳಿ. ಇಂಥ ಸಮಯದಲ್ಲಿ ಯಾರಾದ್ರೂ ಆಪತ್ ಬಾಂಧವ ಬಂದ್ರೆ ಆಹಾ. ಯಾರ್ರಿ? ನಮಸ್ತೆ ಸರ್. ನಮಸ್ಕಾರ. ಬರ್ರಿ. ಸರ್ ಗೊತ್ತಿದ್ದ ಸರ್? ನೀವು ಎಲ್ಲೋ ನೋಡಿ ನೆನಪು ಅದಕ್ಕೆ ಕೂತ್ಕೊಳ್ಳಿ. ನಾನು ಸರ್ ಬಂದಿರವ. ಸುಮಾ ಹಾರಿ ಕಾಕಿದಾದ್ರೆ ಅಯ್ಯೋ ಬೇಡ ಸರ್. ಯಾಕೆ ಕಾಕಿ ಕುಡಿಯಲ್ಲ? ಏನಿಲ್ಲ, ಅಸಿಡಿಟಿ, ಬರೀ ಟೀ ಕಾಫಿ ಬಿಡಬೇಡ ಅಂತ ಹೇಳಿದ್ದಾರೆ ಡಾಕ್ಟ್ರು. ಸುಮಾ ಹಾರಿ ಕಾಫಿ ಜೊತೆ ಟಿಫಿನ್ ತಗೊಂಬಾರೆ. ಹೌದಾ? ಆಯ್ತು. ಸರ್ ನೆನಪಾಯ್ತಾ ಸರ್? ಛೇ! ಏನ್ ಸರ್ ನೀವು? ನಾನು ನಿಮ್ ಕಟ್ಟ ವಿಮಾನ ಅಂತ ಹೇಳ್ತಾನೆ ಎಲ್ಲೋ ನೋಡಿದ್ ನೀನು ಅಂತ ಹೇಳ್ತಾ ಇದೆಯಲ್ಲ. ಗೊತ್ತಾಯ್ತು. ಕನ್ನಡ ಸಂಘದಿಂದ ನೀವು ನನ್ನ ಭಾಷೆ ಕಲಿತಿದ್ದಲ್ವಾ? ಹೌದು ಸರ್. ಕೊನೆಯಲ್ಲಿ ನಾನೆಲ್ಲ ಸರ್ ವಂದನಾರ್ಪಣೆ ಮಾಡಿದ್ದು. ಹೌದು. ನಿಮ್ಮ ಮಾತನ್ನ ಆಮೇಲೆ ಮಾಡ್ಕೊಳ್ಳಿ. ಸರ್ ನಿಮ್ದು ಆಯ್ತಾ? ಆಯ್ತು. ನಿಮ್ಗೆ ಸಾಕು ಮಾಡ್ಲಾ ಸರ್? ಮಾಡಿ. ಏನು ಸರ್? ಒಂದು ಸಮಾಚಾರ ತಿಳಿಸಿಲ್ಲ. ನಿಮ್ಗೆ ತಿಳಿಸಿದ ಹೇಗಾದ್ರೂ ಮಾಡಿ. ಅವಾಗ ನೋಡಿದ್ರೆ ಹೆಂಗಿತ್ತು ಸರ್, ಈಗ ನೋಡಿದ್ರೆ ಯಾಕೆ ಬೆಳೆದಿರ್ತೀವಿ? ಗ್ರಾಚಾರ ಏನಾಯ್ತು? ನಾನೇ ಸಮಸ್ಯೆ ಇರ್ತಾವಲ್ಲಪ್ಪ 108. ಸರ್ ಗಂಟೆ ಹೆಂಡತಿ ನಡುವೆ ಸಮಸ್ಯೆ ಇದ್ದು ಯಾವ ಜೀವನ ಇದೆ ಸರ್? ಉಪ್ಪ ಏ ನೀರು ಕೂಡ ನೀವು ಸಾಯಕತ್ತಾನ. ಸರ್ ಹಂಗಪ್ಪ. ಅಗ್ನಿ ಗೋಧಿ ಹಿಟ್ಟು ಬದಲಿಗೆ ಪ್ಲಾಸ್ಟಿಕ್ ಮುಚ್ಚುವ ಬಂದ್ಬಿಟ್ಟಿದಾವ ಸರ್ ಈಗಿನ ಕಾಲದಲ್ಲಿ. ಅದೇ ಒಂದು ಸಮಾಚಾರ ತಿಳಿಸಿಲ್ಲ. ಆಯ್ತು. ನಮ್ಮ ಕಾಲೇಜಲ್ಲಿ ಒಂದು ಭಾಷಣ ಮಾಡ್ಬೇಕು ಸರ್ ನೀವು. ಎಂತ ಭಾಷಣ ಸರ್ ನಿಮ್ಮ ಭಾಷಣ? ಬಾ 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 ಭಾಷಣ ಕೇಳಿದಾರಲ್ಲ ಈಗ ಸರ್ ಈ ಸಿನಿಮಾ ಸಾಹಿತ್ಯಗಳು ಎಷ್ಟು ದುಷ್ಪರಿಣಾಮಗಳು ಬೀಳ್ತದ ಸರ್. ನಮ್ಮ ಜನರಿಗೆ ಯಾವ್ದು ಸತ್ಯ ಯಾವ್ದು ತಪ್ಪು ಅನ್ನೋದೇ ತಿಳಿಯೋದು ಸರ್. ಅಯ್ಯೋ ಸಾಕು ನಿಲ್ಸಮ್ಮ. ಸರ್ ಈಗಾಗಲೇ ಅದೇ ಸಿನಿಮಾದಿಂದ ನಮ್ಮ ಗ್ರಾಚಾರ ಕೆಟ್ಟೋಗಿದೆ. ಮತ್ತೆ ಅದ್ರ ಬಗ್ಗೆ ನಾನೇ ಮಾತಾಡಲಿ. ಅಂದ್ರೆ ಸರ್ ನಮ್ಮ ಸರ್ ನಿಮ್ಮಿಂದ ಸರ್ ಊಟ ಮಾಡ್ತಾ ಇದ್ದೀನಿ ಸರ್. ಅದೇ ಈಗ ಗೊತ್ತಾಯ್ತಲ್ಲ. ನೋಡಮ್ಮ, ನನಗೆ ಮನೆ ಇದೀವಿ, ಒಂದು ಸ್ವಲ್ಪ ಸಮಸ್ಯೆ ಇದೆ. ಯಾವುದೇ ಭಾಷಣ ಕಾರ್ಯಕ್ರಮ ಬರೋಕ್ಕಾಗಲ್ಲ. ಸರ್ ನಿಮ್ ತಮ್ಮ ಅಂತ ಹೇಳಿ ಸರ್ ನನಗೆ ಅಂತ ಸಮಸ್ಯೆ ಏನ್ ಹೇಳಿ ಸರ್? ಏನಂತ ಹೇಳಪ್ಪ, ನಮ್ಮ ಚಿತ್ರಕಥೆ ಕೊಟ್ಟ ಮೇಲೆ ಹಣ ಕೊಡದೆ ಮೋಸ ಮಾಡಿದ್ದಾನೆ ಅಂತ ಹೇಳ, ಅಥವಾ ನಾಳೆ 15 ದಿನದಲ್ಲೇ ನನ್ನ ಮಗಳ ಮದುವೆ ಐತೆ, ನನ್ನ ಮಗನ ಮದುವೆ ಐತೆ, ಹಣ ಇಲ್ಲ ಅಂತ ಹೇಳ. ಸರ್ ಯಾರು ಸರ್ ನೀವು ಮೋಸ ಮಾಡಿದ್ದು? ಸರ್ ಎಂತ ಮಾತಾಡಿ ಸರ್, ನೀವು ಸಹಾಯ ಮಾಡ್ತೀನಿ ಸರ್ ನಾನು.
ಇದೆಲ್ಲ ಯಾಕಪ್ಪ ಕಷ್ಟ? ಸರ್ ಏನ್ ಪ್ರಾಬ್ಲಮ್ ಇದೆ? ಯಾಕೆ ಹಂಗ ಮಾಡ್ತೀರಿ? ಮದುವೆಗೆ 15-20 ಸಾವಿರ ರೂಪಾಯಿ ಖರ್ಚು ಬರುತ್ತೆ. ಇಲ್ಲಿಂದ ಹೇಗ್ ತರದಂತ ಅನ್ನೋದೇ ಗೊತ್ತಾಗ್ತಾ ಇದೆ. ಸರ್ ನಾನದೀನಿ ಅದಕ್ಕೆ ನೀವು ನನ್ನಂತ ನೀವು ಏನ್ ಸರ್ ನೀವು? ಅಲ್ಲಯ್ಯ, ನಿನ್ನೆ ಕೂಡ ಸರಿ ಅಲ್ಲ. ಸರ್ ನೀವು ಇದೇ ವಿಷಯನ ಇಟ್ಕೊಂಡು ನಾಳೆ ನಮ್ಮ 10 ಗಂಟೆ ಒಳಗಡೆ ಬಂದು ನೀವು ಭಾಷಣ ಮಾಡಿದ್ರೆ ನಿಮ್ಗೆ ದುಡ್ಡು ನಿಮಗೆ ತರಿಸ್ಕೊಳ್ತೀನಿ ನಾನು. ಯಾವುದು ಸಿನಿಮಾ ರಂಗದಿಂದ ಆಗ್ತಿರೋ ದುಷ್ಪರಿಣಾಮಗಳೇ? ಹೌದು ಸರ್, ಅದೇ ವಿಷಯ ಸರ್. ಈಗ ನಿಮ್ಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಸರ್, ಅದೇ ವಿಷಯ ಹೇಳಿ ಸರ್ ನಿಮಗೆ. ಆಯ್ತು ಖಂಡಿತವಾಗ್ಲೂ ಬರ್ತೀನಿ. ಆದ್ರೆ ಸಮಸ್ಯೆ ಸರ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಸರ್, ನಾನಿದ್ದೀನಿ. ಯಾಕೆ ತಲೆ ಕೆಡ್ಸ್ಕೊಳ್ತೀನಿ? ಈಗ ಒಂದು ಮಾತು ಹೇಳ್ತೀನಿ ಸರ್, ಮೂರಕ್ಕ ಯಾವನೇ ಆಗಲಿ ಯಾರೇ ಆಗಲಿ ಸಹಾಯ ಮಾಡ್ಲೇಬೇಕು ಸರ್. ಒಂದಕ್ಕ ಆರೋಗ್ಯ ಸರಿ ಇಲ್ಲದಾಗ, ಇನ್ನೊಂದಕ್ಕ ಕಂಕಣ ಭಾಗ್ಯ ಬಂದಾಗ, ಇನ್ನೊಂದು ಸತ್ಯತಾನ ಸರ್, ಸಾವು ಬಂದಾಗ ಮಾತ್ರ ದುಡ್ಡು ಸಹಾಯ ಮಾಡ್ಲೇಬೇಕು ಸರ್. ಚಿಕ್ಕವನಾದ್ರು ಒಳ್ಳೆ ಮೌಲ್ಯವಾದಂತ ಮಾತುಗಳೇ ಆಡ. ಗೊತ್ತಿಲ್ಲ ಸರ್ ಅಂತ ಇಲ್ಲ ಸರ್ ಅವರ ಸರ್ ನಾಳೆ ಬನ್ನಿ ಸರ್. ಸರ್ ನೀವು ಕಾಲು ಕೈಯಲ್ಲ ಕಾಲು ಕಷ್ಟ ಕಾಲದಲ್ಲಿ ಕೈ ಹಿಡಿಯಲು ಸಿಕ್ಕರು. ಏನು ಸಿನಿಮಾ ಕಥೆನಾ? ಅಯ್ಯೋ
ಅವರು ಹೇಮೇಶ್ವರ್, ನವೀನ್ ಕುಮಾರ್, ಆದೇಶಪ್ಪ, ಚಂದನ್, ಚಂದ್ರಶೇಖರ್, ಮಾಧುರ್ಯ, ರೋಹಿಣಿ, ಶಿಲ್ಪ, ಭೀಮಾ, ಚಂದ್ರಶೇಖರ್ ಮೇಟಿ, ಈ ನಮ್ಮ ವಿವಾಹ ಮಹೋತ್ಸವಕ್ಕೆ ಸಹಕುಟುಂಬ ಸಮೇತರಾಗಿ ಆಗಮಿಸಿ ನೂತನ ವಧುವರನ್ನು ಆಶೀರ್ವದಿಸಲಿಕ್ಕೆ ಈ ನಮ್ಮ ಕುಟುಂಬದ ಊರ್ಮಾಡುವ ಗೌಡರ ಕುಟುಂಬದ ಈ ಮದುವೆ ಮಮತೆ ಕರೆಯಲಿಕ್ಕೆ ಬಂದಿದ್ದಕ್ಕೆ ಎಕ್ಸಾಮ್ನರ್ ಆಗಿ ಬಂದಂತ ಅಶೋಕ್ ಸರ್ ಅವರಿಗೆ ಮತ್ತು ರಾಮಕೃಷ್ಣ ಸರ್ ಅವರಿಗೆ ಮತ್ತು ಪಿಡ ಸರ್ ಅವರಿಗೆ ಮೇಡಮ್ ಅವರಿಗೆ ಎಲ್ಲ ಪ್ರಾಧ್ಯಾಪಕರವರೆಗೂ ಧನ್ಯವಾದಗಳು. ದಯವಿಟ್ಟು ನಮ್ಮ ಈ ಫ್ಯಾಮಿಲಿ ಫೋಟೋದಲ್ಲಿ ತಮ್ಮ ಫೋಟೋನು ಇರಲಿ ಅಂತ ಕೇಳಿ ನಮ್ಮ ಚಾನೆಲ್ನ ಬೆಂಬಲಿಸುತ್ತಿರುವ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ.